ಒಂದು ಊರಲ್ಲಿ ಒಬ್ಬ ಬಡಗಿ ವಾಸ ಮಾಡ್ತಾ ಇದ್ದ. ಅವನು ದಿನಾಲೂ ಅರಣ್ಯಕ್ಕೆ ಹೋಗುವುದು, ತನ್ನ ಬಡಗಿ ಕೆಲಸಕ್ಕೆ ಬೇಕಾದಂತಹ ಸಾಮಾನುಗಳನ್ನು, ಕಟ್ಟಿಗೆಗಳನ್ನು ತೆಗೆದುಕೊಂಡು ಬರುವಂತಹ ಕೆಲಸ ಮಾಡ್ತಿದ್ದ. ಅದೇ ಅರಣ್ಯದಲ್ಲಿ ಒಂದು ಸಿಂಹ ತನ್ನ ಗೆಳೆಯರಾದ ನರಿ ಮತ್ತು ಕಾಗೆಗಳೊಂದಿಗೆ ವಾಸ ಮಾಡ್ತಾಯಿತ್ತು. ಇನ್ನೂ ಅನೇಕ ಪ್ರಾಣಿಗಳು ಇದ್ದಂಥ ಸ್ಥಳ ಅದು. ಹೀಗಿದ್ದಾಗ ಒಮ್ಮೆ ಬಡಗಿ ಎಂದಿನಂತೆ ಅರಣ್ಯಕ್ಕೆ ಹೋಗಿರ್ತಾನೆ. ಹೋಗಿ ಒಂದು ಮರದ ಬುಡದಲ್ಲಿ ತನಗೆ ಅಗತ್ಯವಾದ ಸಾಮಾನುಗಳನ್ನು ತೆಗೆದುಕೊಳ್ತಾ ಇರ್ತಾನೆ. ದೂರದಲ್ಲಿ ಸಿಂಹ ಬರ್ತಾ ಇರುವುದನ್ನು ನೋಡ್ತಾನೆ. ಅವನ ಕೈ ಇದ್ದಂತಹ ಕೊಡಲಿ ಬಿದ್ದು ಬಿಡುತ್ತದೆ. ಹೆದರಿದ, ನಡುಗಿದ, ಬಾಯಾರಿತು. ಅಯ್ಯೋ ಬಂದೇ ಬಿಡ್ತು ಅನ್ನುವಾಗ ತಕ್ಷಣ ಬುದ್ಧಿಯನ್ನು ಉಪಯೋಗ ಮಾಡಿದ. ಬದುಕಬೇಕು ಎನ್ನುವ ಆಸೆ ಬಂತು. ನಮಸ್ಕಾರ ಸಿಂಹರಾಜ, ಎಲ್ಲಿಗೆ ಹೊರಟಿದ್ದೀರಿ? ನಾನು ಕೂಡ ನೀವಿದ್ದಲ್ಲೇ ಬರಬೇಕು ಅಂತ ಇತ್ತ ಕಡೆ ಬರ್ತಾ ಇದ್ದೇನೆ. ಹೌದಾ? ನಾನು ವಾಯುವಿಹಾರಕ್ಕೆ ಹೊರಟಿದ್ದೇನೆ. ಈ ದಿನ ನನ್ನ ಗೆಳೆಯರಾದಂತಹ ನರಿ ಮತ್ತು ಕಾಗೆ ಇಲ್ಲಿ ಬಂದಿಲ್ಲ. ಸ್ವಚ್ಛವಾದಂತಹ ಗಾಳಿಯನ್ನು ಸೇವಿಸುತ್ತಾ ಇಲ್ಲಿ ಬರ್ತಾ ಇದ್ದೇನೆ. ಈಗ ನನಗೆ ನಿನ್ನನ್ನು ಕಂಡಾಗ ಸಂತೋಷವಾಯಿತು. ನನಗೆ ಇವತ್ತಿನ ಆಹಾರ ಆಯಿತು ಅಂಥೇಳಿ ಸಿಂಹ ಹೇಳಿದಾಗ ಅವನಿಗೆ ಮನಸ್ಸಿನಲ್ಲಿ ನಡುಕ ಬಂದರೂ ಧೈರ್ಯ ಮಾಡಿ ಹೇಳ್ತಾನೆ, ಅಯ್ಯೋ ಸಿಂಹರಾಜ, ನಿನಗೆ ದಿನಾಲೂ ಮಾಂಸದ ಊಟವನ್ನು ಮಾಡಿ ಬೇಸರ ಬರಲಿಲ್ವೇ? ನೋಡು, ನಾನು ನಿನಗೆ ಎಂತಹ ಆಹಾರವನ್ನು ಕೊಡ್ತೇನೆ. ತಿಂದವನು ನೀನು ಪುನಃ ಅದೇ ಆಹಾರವನ್ನು ಬಯಸ್ತೀಯೆ. ಅದಕ್ಕಾಗಿ ನಾವು ಕೂಡ ಮಾಂಸಾಹಾರವನ್ನು ತಿನ್ನುವುದಿಲ್ಲ ಅಂಥೇಳಿ ಸಿಂಹವನ್ನೇ ಪುಸಲಾಯಿಸಿತು. ಸಿಂಹ ಅದಕ್ಕೆ ಆಯಿತು, ನೋಡೋಣ, ನಿನ್ನನ್ನು ತಿನ್ನುವುದಿಲ್ಲ, ಆಹಾರವನ್ನು ಕೊಡ್ತೀಯ? ಹೌದು, ಕೊಡ್ತೇನೆ. ದಿನಾಲೂ ನೀನು ನನ್ನ ಆಹಾರವನ್ನು ತಿಂದು ಸುಖವಾಗಿ ಇರು, ನನ್ನ ಕೆಲಸವನ್ನು ನಾನು ಮಾಡ್ತಾ ಇರ್ತೇನೆ ಅಂಥೇಳಿ ಬಡಗಿ ನಿಧಾನವಾಗಿ ತಪ್ಪಿಸಿಕೊಂಡು ಮನೆಗೆ ಬರ್ತಾನೆ. ದಿನಾಲೂ ಅದೇ ಸಮಯಕ್ಕೆ ಅವನು ಸಿಂಹಕ್ಕೆ ಆಹಾರವನ್ನು ತಗೊಂಡು ಕೊಡ್ತಾನೆ. ಸಿಂಹವು ಕೂಡ ತನಗೆ ಏನೇ ಇರಲಿ ರುಚಿಯಾಗಿದೆ, ಮಾಂಸಾಹಾರ ಅಲ್ಲದೇ ಇದ್ದರೂ ರುಚಿಯಾದಂಥ ಆಹಾರ ದಿನಾಲೂ ಸಿಗ್ತದೆ, ನಾನು ಶ್ರಮ ಪಡುವ ಕೆಲಸ ಇಲ್ಲ ಅಂಥೇಳಿ ಆರಾಮಾಗಿ ಉಳಿಯುತ್ತದೆ. ಕೆಲವು ದಿವಸ ಕಳೆದ ಮೇಲೆ ಈ ಕಾಗೆ ಮತ್ತು ನರಿಗಳು ತಮ್ಮ ಗೆಳೆಯನನ್ನು ಕಾಣದೆ ಹುಡುಕ್ತಾ ಬಂದವು. ಏನೋ ಸಿಂಹರ, ನಮ್ಮನ್ನು ಮರೆತು ಬಿಟ್ಟಿಯೇನೋ? ಯಾವಾಗಲೂ ನಾವು ಒಟ್ಟಿಗೆ ಇರೋರು, ನಮಗೂ ಕೂಡ ಆಹಾರ ಇಲ್ಲ. ನೀನು ಕೊಂದ ಪ್ರಾಣಿಗಳನ್ನು ನೀನು ಬಿಟ್ಟ ನಂತರ ನಾವು ತಿನ್ನುತ್ತಾ ಇದ್ದೀವಿ. ಈಗ ನಮಗೆ ಆಹಾರವಿಲ್ಲ. ಎಲ್ಲಿ ಊಟ ಮಾಡ್ತಾ ಇದ್ದಿ? ಎಲ್ಲ ಆಹಾರ ತೆಗೆದುಕೊಳ್ತಾ ಇದ್ದಿ? ಸಿಂಹ ಹೇಳಿತು, ಇಲ್ಲ, ಈಗ ಆರಾಮಾಗಿದ್ದೇನೆ ನಾನು. ಈ ಬಡಗಿ ನನಗೆ ಉತ್ತಮವಾದಂತಹ ರುಚಿಯಾದಂತಹ ಆಹಾರವನ್ನೇ ಕೊಡ್ತಾ ಇದ್ದಾನೆ. ಸಾಕು, ನನಗೆ ಸುಖವಾಗಿದ್ದೇನೆ, ಆರಾಮಾಗಿ ಊಟ ಮಾಡಿ ಸುಖವಾಗಿ ನಿದ್ರೆ ಮಾಡ್ತೇನೆ ಎಂಬುದಾಗಿ ಸಿಂಹ ಹೇಳಿದಾಗ, ಇಲ್ಲೋ, ನಮಗೂ ಅದನ್ನಾದರೂ ಕೊಡೋ, ನಾವು ಬದುಕಬೇಕಲ್ಲ ಎಂಬುದಾಗಿ ನರಿ ಮತ್ತು ಕಾಗೆ ಹೇಳಿದವು. ಆಗ ಸಿಂಹ ನೋಡೋಣ ಸರಿ ಅಂಥೇಳಿ ಆ ಎರಡೂ ಗೆಳೆಯರನ್ನು ಕರೆದುಕೊಂಡು ಬಡಗಿ ಆಹಾರ ನೀಡುವ ಸ್ಥಳಕ್ಕೆ ಬರ್ತದೆ. ಬಡಗಿಯ ಆಹಾರವನ್ನು ತೆಗೆದುಕೊಂಡು ದೂರದಿಂದಲೇ ನೋಡಿದ. ಓಹೋ, ಇವತ್ತು ಟಕ್ಕ ನರಿ ಮತ್ತು ಈ ವಾಯಸ, ಇದಕ್ಕೆ ಎಷ್ಟು ತಿಂದರೂ ಸಾಲದು, ಎರಡೂ ಬಂದು ಬಿಟ್ಟವಲ್ಲ ಕಾಗೆ. ಹಾಗಾಗಿ ನನಗೆ ಉಳಿಗಾಲವಿಲ್ಲ, ನನ್ನಿಂದ ಆಹಾರ ಕೊಡುವುದು ಕಷ್ಟ ಅಂಥೇಳಿ ಅವನು ಒಂದು ಎತ್ತರವಾದಂತಹ ಮರವನ್ನೇರಿ ಕುಳಿತು ಬಿಟ್ಟ. ಸಿಂಹ ನೋಡಿತು, ಬಡಗಿ, ಏನು ಹೆದರಬೇಡ ನೀನು,
ಇವರು ನನ್ನ ಗೆಳೆಯರೇ, ಅವರಿಗೂ ಆಹಾರವನ್ನು ಕೊಟ್ಟರಾಯಿತು ನಾವು. ಆಗ ಬಡಿಗೆ, ಇಲ್ಲ, ನಿನಗೆ ಮಾತ್ರ ನಾನು ಆಹಾರವನ್ನು ಕೊಡುವುದಾಗಿತ್ತು. ಈ ಎಲ್ಲರಿಗೂ ನನ್ನಿಂದ ಕೊಡುವುದು ಸಾಧ್ಯವಿಲ್ಲ. ನಿನ್ನ ಕೈಗೂ ನಾನು ಸಿಗಲಾರೆ ಅಂಥೇಳಿ ಮರದಲ್ಲೇ ಕುಳಿತು ಬಿಡ್ತಾನೆ. ಇದು ಒಂದು ಕಥೆ. ಸಮಯ ಬಂದಾಗ ನಾವು ಬುದ್ಧಿಯನ್ನು ಉಪಯೋಗ ಮಾಡಿ ಹೆದರದೆ ಜಾಣತನದಿಂದ ಪಾರಾಗಲು ಸಾಧ್ಯ ಹೇಳ್ತಕ್ಕಂಥದ್ದನ್ನು ಈ ಕಥೆಯ ಸಾರಾಂಶ ನಮಗೆ ಹೇಳ್ತದೆ. ಅದೇ ನೀತಿ. ಹೆದರಬಾರದು, ಬುದ್ಧಿಯನ್ನು ಉಪಯೋಗ ಮಾಡಬೇಕು, ಜಾಣತನವನ್ನು ಉಪಯೋಗ ಮಾಡಬೇಕು. ಯಾವ ಸಂದರ್ಭದಲ್ಲಿ ನಾವು ಹೇಗೆ ವರ್ತಿಸಬೇಕು ಅನ್ನುವುದನ್ನು ಯೋಚನೆ ಮಾಡಿ ಮಾಡಬೇಕು ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.